ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮನವರ 11ನೇ ದಿನದ ಉತ್ತರ ಕ್ರಿಯಾಧಿಕಾರಿ ಎಂದು ರಾಜ್ಯದ ಬೇರೆ ಬೇರೆ ಭಾಗದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಇವತ್ತು ಒಂದು ಕಡೆ ಅವರ ಸಮಾಧಿ ದರ್ಶನ, ಮತ್ತೊಂದು ಕಡೆ ಅವರಿಗೆ ಬರ್ತಕ್ಕಂಥವರಿಗೆ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ. ಹಾಗಾಗಿ ನುಗ್ಗಲು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಮಾಧಿ ದರ್ಶನಕ್ಕೆ ಬರ್ತಕ್ಕಂಥವ್ರಿಗೆ ಪ್ರತ್ಯೇಕವಾಗಿ ಬ್ಯಾರಿಕೇಡ್ ವ್ಯವಸ್ಥೆನ ಮಾಡಲಾಗಿದೆ. ನೋಡ್ತಾ ಇದ್ದೀವಿ. ಏನು ರಾಷ್ಟ್ರೀಯ ಹೆದ್ದಾರಿ 373ರ ಕಡೆಯಿಂದ ಜನರು ಆ ಮಾರ್ಗದಿಂದ ಅಲ್ಲಿಗೆ ಬರ್ತಾರೆ. ಬಂದವರು ಆ ಊಟದ ಎಡ ಮತ್ತು ಬಲ ಕೌಂಟರ್ ನಡುವೆ ಒಂದು ಮಾರ್ಗ ಇದೆ, ಅಲ್ಲಿ ಬ್ಯಾರಿಕೇಡ್ಗಳ ಮೂಲಕ ಸಮಾಧಿ ದರ್ಶನಕ್ಕೆ ಎಂಟ್ರಿ ಆಗ್ತಾರೆ. ಸೊ ಅಲ್ಲಿಂದ ಬರ್ತಕ್ಕಂಥವ್ರು ಸೀದಾ ಈ ಬ್ಯಾರಿಕೇಡ್ ಏನು ಜಿಗ್ಜಾಗ್ ರೀತಿಯಲ್ಲಿ ಹಾಕಲಾಗಿದೆ. ಒಟ್ಟು 9 ಪಥಗಳನ್ನ ಮಾಡಲಾಗಿದೆ. ಹಿಂಗೆ ಬಂದವರು ಜಿಗ್ಜಾಗ್ ರೀತಿಯಲ್ಲಿ ಬಂದು ನಂತರ ಈ ಕೊನೆಯ ಮಾರ್ಗ ಏನಿದೆ ಅಲ್ಲಿಂದ ಎಂಟ್ರಿ ಆಗ್ತಾರೆ. ಅಲ್ಲಿಂದ ಬಂದವರು ಹೀಗೆ ಬಂದು ಇಲ್ಲಿ ಈ ಮಾರ್ಗದ ಮೂಲಕ ಬಂದು ಇಲ್ಲೇನು ಸಮಾಧಿ ಇದೆ ಸಮಾಧಿ ದರ್ಶನವನ್ನು ಮಾಡ್ತಾರೆ. ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಕುಟುಂಬ ಸದಸ್ಯರು ಪೂಜೆಗಾಗಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಡೀ ಸಮಾಧಿಯನ್ನು ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಲಾಗಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ, ಬಂದು ದರ್ಶನವನ್ನು ಮಾಡ್ತಾ ಇದ್ದಾರೆ, ಸಮಾಧಿಗೆ ನಮಿಸ್ತಾ ಇದ್ದಾರೆ. ಚೆನ್ನಮ್ಮ ಅವರಂತಂದರೆ ಸಾಕಷ್ಟು ಪ್ರೀತಿ ಪಾತ್ರರಾಗಿದ್ದರು. ಲಕ್ಷಾಂತರ ಜನ ಕುಟುಂಬಗಳಿಗೆ ಆಸರೆಯಾಗಿದ್ದರು. ಅನ್ನಪೂರ್ಣೆ ಅಂತೇಳಿ ಕರೆಸ್ಕೊಂಡಂಥವ್ರು ತಮ್ಮ ಮನೆಗೆ ಯಾರೇ ಬಂದರೂ ಕೂಡ ಅತ್ಯಂತ ಪ್ರೀತಿಯಿಂದ ಸತ್ಕರಿಸ್ತಿದ್ರು. ಯಾವುದೇ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸ್ಕೊಳ್ಳಿಲ್ಲ ಅಂದರೂ ಕೂಡ ರಾಜಕೀಯ ಹೇಳಿಕೆಗೆ ಕುಟುಂಬ ಸದಸ್ಯತೆ ನಿಂತಿದ್ರು. ಹಾಗಾಗಿನೇ ಅವರ ಅಭಿಮಾನಿಗಳು, ಅವರ ಬಂಧುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಬಂದಿರ್ತಕ್ಕಂಥವ್ರಿಗೆ ಸಮಾಧಿ ದರ್ಶನಕ್ಕೂ ಅವಕಾಶ ಆಗಬೇಕು, ಹಾಗೆ ಯಾವುದೇ ಸಮಸ್ಯೆ ಆಗದಾಗೆ ಏನು ಅನ್ನ ಸಂತರ್ಪಣೆ ಇದೆ, ಪ್ರಸಾದ ವಿನಿಯೋಗ ಇದೆ, ಅಲ್ಲಿಗೂ ಕೂಡ ಹೋಗಲಿಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆಯಿಂದ ಅಗತ್ಯವಾಗಿರ್ತಕ್ಕಂಥ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.